ಕ್ಕಾಗಿ ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸರಣಿಗಳನ್ನು ಪ್ರಾರಂಭಿಸಿದ್ದೀವಿ. ಇದು ಇತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡನೇ ಭಾಗದ ವಿಡಿಯೋ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಾವು ಮೊದಲಿಗರಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಬೇಕಾದ್ರೆ SSLC ಎಕ್ಸಾಮ್ 22 ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದ್ರೆ ಎಲ್ಲ ವಿಷಯಗಳ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಬೋದು. ತಡ ಮಾಡದೆ ಶುರು ಮಾಡೋಣ. ಸಮಾಜ ವಿಜ್ಞಾನ ಭಾಗ 2ರ ಪಾಸಿಂಗ್ ಪ್ಯಾಕೇಜ್ನಲ್ಲಿರ್ತಕ್ಕಂಥ ಖಂಡಿತವಾಗಿ ಪರೀಕ್ಷಾ ದೃಷ್ಟಿಯಿಂದ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು ಯಾವುವು ಮತ್ತು ಬರೀತಕ್ಕಂಥ ಉತ್ತರದ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನ ನೋಡೋಣ. ಸೊ ವಿಡಿಯೋದಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಇತ್ತು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಈ ಉತ್ತರದಲ್ಲಿ ಬರೀತಕ್ಕಂಥದ್ದು, ಭಾರತೀಯ ರಾಜರು ಬ್ರಿಟಿಷರ ಸೈನ್ಯದ ತುಕಡಿಯನ್ನ ತಮ್ಮ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಒಂದನೇ ನಿಬಂಧನೆ. ಎರಡನೇದು, ಆ ನೇಮಿಸಿಕೊಂಡಿರ್ತಕ್ಕಂಥ ಬ್ರಿಟಿಷ್ ಸೈನ್ಯದ ತುಕಡಿಯ ವೇತನ ಆಗಿರಬಹುದು, ನಿರ್ವಹಣಾ ವೆಚ್ಚ ಆಗಿರಬಹುದು, ಅವೆಲ್ಲವುಗಳನ್ನ ದೇಶೀಯ ರಾಜ್ಯದವರೇ ಭರಿಸಬೇಕಾಗಿತ್ತು. ಭರಿಸಲು ಆಗದಿದ್ದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಮೂರನೇ ನಿಬಂಧನೆ, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅಂದ್ರೆ ಪ್ರತಿನಿಧಿಯನ್ನ ನೇಮಿಸಿಕೊಳ್ಳಬೇಕಾಗಿತ್ತು. ಇನ್ನೊಂದು ಕರಾರ್ ಏನಿತ್ತಂದ್ರೆ, ಬ್ರಿಟಿಷರ ಅನುಮತಿ ಇಲ್ಲದೆ ಈ ದೇಶೀಯ ರಾಜರು ತಮ್ಮ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನ ನೇಮಿಸಿಕೊಳ್ಳುವ ಹಾಗೆ ಇರಲಿಲ್ಲ. ಐದನೇ ಕರಾರು ಬಂದ್ಬಿಟ್ಟು, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡಿಕೊಳ್ಳಬೇಕೆಂದರೆ ಅವರು ಗವರ್ನರ್ ಜನರಲ್ನ ಸಮ್ಮತಿ ಒಪ್ಪಿಗೆಯನ್ನ ಪಡಿಬೇಕಿತ್ತು. ಕಡೆಯ ಒಂದು ನಿಬಂಧನೆ ಏನಂದ್ರೆ, ಇದಕ್ಕೆ ಸಮ್ಮತಿಸಿದ ರಾಜ್ಯಕ್ಕೆ ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಕ್ಕೆ ಸೊ ಕಂಪನಿಯವರು ಬ್ರಿಟಿಷರು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸ್ತಿದ್ರು ಅಂತಕ್ಕಂಥದ್ದು ಈ 6 ಅಂಶಗಳು ಸಹಾಯಕ ಸೈನ್ಯ ಪದ್ಧತಿಯಲ್ಲಿರ್ತಕ್ಕಂಥ ನಿಬಂಧನೆಗಳು, ಕರಾರುಗಳು ಆಗಿದ್ದವು. ಮುಂದಿನ ಒಂದು ಸಂಭವನೀಯ ಪ್ರಶ್ನೆ ಏನಿದೆ ಅಂದ್ರೆ, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಏನು? ಇದು ಕೂಡ 3 ಅಥವಾ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಬ್ರಿಟಿಷರ ಕಂದಾಯ ನೀತಿ ಏನಾಯ್ತಪ್ಪ ಅಂದ್ರೆ, ನಮ್ಮ ಭಾರತೀಯರಲ್ಲಿ ಜಮೀನ್ದಾರಿ ಸಮುದಾಯ ಅಂತಕ್ಕಂಥ ಹೊಸ ವರ್ಗ ಸೃಷ್ಟಿ ಆಯಿತು. ರೈತರು ಶೋಷಣೆಗೆ ಒಳಪಟ್ಟರು, ಬಹಳಷ್ಟು ಜನರು ನಿರ್ಗತಿಕರು ಸಹಿತ ಆದ್ರು. ಆಮೇಲೆ ಈ ರೈತರದಲ್ಲಿರ್ತಕ್ಕಂಥ ಭೂಮಿ ಒಂದು ಮಾರಾಟದ ವಸ್ತುವಾಗಿ ಪರಿಣಾಮ ಆಗ್ತದ. ಕಂದಾಯ ಸಲ್ಲಿಸಬೇಕಾದ್ರೆ ರೈತರು ತಮ್ಮ ಭೂಮಿಯನ್ನ ಪರಬಾರೆ ಅಥವಾ ಒತ್ತೆಯಾಗಿ ಇಡಬೇಕಂತಕ್ಕಂಥ ಪ್ರಸಂಗ ಸಹಿತ ಬರುತ್ತೆ. ಒಟ್ಟಾರೆಯಾಗಿ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಕ್ಕೆ ಒಳಪಡ್ತದ. ಹಣದ ಲೇವಾದೇವಿಗಾರರು ಏನಾಗ್ತಾರಪ್ಪ ಅಂದ್ರೆ ಬಲಿಷ್ಠರಾಗ್ತಾರೆ ಬ್ರಿಟಿಷರು ಜಾರಿ ಮಾಡಿರ್ತಕ್ಕಂಥ ಕಂದಾಯ ನೀತಿಗಳಿಂದ. ಸೊ ಅದು ಎರಡನೇ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳೇನಂತಕ್ಕಂಥದ್ದನ್ನು. ಇಲ್ಲಿ ಒಟ್ಟು 6 ಅಂಶಗಳನ್ನು ತಾವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ. ಈ ವಿಡಿಯೋದ ಕಡೆಯ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದು. ಇದನ್ನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಟ್ವಿಸ್ಟ್ ಆಗಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು, ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರಲ್ಲಿ ಯಾವೆಲ್ಲ ಒಂದು ಆಲೋಚನೆಗಳಾದವು, ಸೊ ಅವೆಲ್ಲ ಒಂದು ಅನ್ವಯಿಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಒಟ್ಟಾರೆಯಾಗಿ ಬ್ರಿಟಿಷರ ಆಧುನಿಕ ಶಿಕ್ಷಣದ ಪರಿಣಾಮಗಳು ಏನು ಅಂತಕ್ಕಂಥದ್ರಲ್ಲಿ ತಾವುಗಳಿಗೆ ಬರತಕ್ಕಂಥದ್ದು ಒಂದೇದೇನಪ್ಪ ಅಂದ್ರೆ, ಬ್ರಿಟಿಷ್ ಶಿಕ್ಷಣ ಭಾರತೀಯರಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನ ಬೆಳೆಸಿತು. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಆಲೋಚನೆಗಳಾಗಿರ್ಬೋದು, ಓಕೆ, ಭಾವನೆಗಳಾಗಿರ್ಬೋದು, ಅದು ಭಾರತೀಯರಲ್ಲಿ ಹುರಿದುಂಬಿಸಿತು ಅಂತಕ್ಕಂಥದ್ದು ಬ್ರಿಟಿಷ್ ಶಿಕ್ಷಣ. ಎರಡನೇದು, ಈ ಬ್ರಿಟಿಷರ ಶಿಕ್ಷಣದ ಪರಿಣಾಮದಿಂದ ಸ್ಥಳೀಯ ಭಾಷೆಗಳಲ್ಲಿ ಮತ್ತು ಸಾಹಿತ್ಯಗಳನ್ನು ರಚನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಹಿತ ಏನಾಗ್ತದಪ್ಪ ಅಂತಂದ್ರೆ ದೊರೀತದ. ಮುಖ್ಯವಾಗಿ ವೃತ್ತಪತ್ರಿಕೆಗಳು ಆರಂಭಗೊಳ್ತವೆ. ಅದು ಸ್ಥಳೀಯ ಭಾಷೆಗಳಲ್ಲಿ ವೃತ್ತಪತ್ರಿಕೆಗಳನ್ನು ಆರಂಭ ಆಗ್ತವೆ. ಭಾರತೀಯರಲ್ಲಿ ಈ ವೃತ್ತಪತ್ರಿಕೆಗಳು ಜಾಗೃತಿಯನ್ನ ತಂದುಕೊಡ್ತವೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಹೊಸದಾಗಿರ್ತಕ್ಕಂಥ ಬಹಳಷ್ಟು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭ ಆಗ್ತವೆ. ಮುಖ್ಯವಾಗಿ ಪಾಶ್ಚಿಮಾತ್ಯ ಆಲೋಚಕರಾಗಿರ್ತಕ್ಕಂಥ ಮೀಲ್ ಆಗಿರ್ಬೋದು, ರೋಸೋ ಅವರಾಗಿರ್ಬೋದು, ಇವರ ಚಿಂತನೆಗಳು, ವಿಚಾರಧಾರೆಗಳು ಭಾರತೀಯರಲ್ಲಿ ಹೊಸ ಆಲೋಚನೆಗಳನ್ನ ಹುಟ್ಟು ಮಾಡ್ತವೆ. ಮುಂದೆ ಜಗತ್ತಿನಲ್ಲಿ ಬಹಳಷ್ಟು ರೀತಿಯಾಗಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ನಮ್ಮ ಭಾರತೀಯರ ಮೇಲೂ ಸಹಿತ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಕಡೆಯದಾಗಿ ಹೇಳ್ಬೋದು ಏನಪ್ಪಾ ಅಂತಂದ್ರೆ, ಆಧುನಿಕ ಶಿಕ್ಷಣದಿಂದ ಬ್ರಿಟಿಷರ ಶಿಕ್ಷಣದಿಂದ
ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿದುಕೊಳ್ಳಲಿಕ್ಕೆ ಏನಾಗ್ತದೆ ಅಂತಂದ್ರೆ ಸಹಕಾರಿ ಆಗ್ತದೆ ಅಂತಕ್ಕಂಥದ್ದು ಆಧುನಿಕ ಶಿಕ್ಷಣದ ಪರಿಣಾಮಗಳಲ್ಲಿ ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಒಟ್ಟು 3 ಪ್ರಶ್ನೆಗಳಿದ್ದವು. ಮೊದಲ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಎರಡನೇದು, ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳೇನು? 3, ಬ್ರಿಟಿಷ್ ಶಿಕ್ಷಣದ ಭಾರತೀಯರ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದವು. ಉತ್ತರಗಳ ಅಂಶಗಳನ್ನು ಪಾಯಿಂಟ್ಸ್ಗಳನ್ನು ಒಂದಿಲ್ಲ ಇನ್ನೊಂದು ಸಾರಿ ತಾವನ್ನು ಕೇಳಿಕೊಳ್ಳಿ. ಆ ವಿಷಯಾಂಶವನ್ನು ಗಟ್ಟಿಗೊಳಿಸಿದರೆ ಖಂಡಿತವಾಗಿ ಪರೀಕ್ಷೆಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ತಮಗೆ ಸಿಗುತ್ತೆ. ಮುಂದೆ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ನಿರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾ ಅವಶ್ಯವಾಗಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ.